ದೈವಾರಾಧನೆಯ ವಿಚಾರದಲ್ಲಿ ಕಾಂತಾರ ಸಿನಿಮಾದಲ್ಲಿ ಒಂದಿಷ್ಟು ಕತೆಗಳಿಗೆ ಆಕ್ಷೇಪವಿದೆ. ಸೊ ಯಾವ ಕತೆಗಳು ಅಂತ ಅಂದ್ರೆ, ಅಲ್ಲಿ ಗುಳಿಗ ಪಾತ್ರಧಾರಿ ಗಡ್ಡವನ್ನ ಬಿಡ್ತಾರೆ ಅನ್ನುವಂಥದ್ದು, ಗುಳಿಗನಿಗೆ ಗಡ್ಡ ಇಲ್ಲ ಅನ್ನುವಂಥದ್ದು, ಇನ್ನು ಗಗ್ಗರ ಧರಿಸಿರುವಂಥದ್ದು, ಗಗ್ಗರವನ್ನ ಹಿಡಿದುಕೊಂಡಿರುವಂಥದ್ದು, ಇದು ನರ್ತಕರು ಯಾರಿದ್ದಾರೆ ಅವರು ಮಾತ್ರ ಮಾಡ್ಬೇಕು, ಅಷ್ಟೊಂದು ಪಾವಿತ್ರ್ಯತೆ ಇದೆ ಅನ್ನುವಂತಹ ಮಾತುಗಳು. ಜೊತೆಗೆ ಭೂತಕೋಲವನ್ನ ಅವರೇ ಕಟ್ಟಿದ್ದಾರೆ ರಿಷಬ್ ಅವರು ಈ ಸಿನಿಮಾದಲ್ಲಿ, ಇದು ಸರಿಯಲ್ಲ, ಇದು ಕೂಡ ದೈವಕ್ಕೆ ಅಪಚಾರ ಎಸಗಿದಂತೆ ಅನ್ನುವಂತಹ ಆಕ್ಷೇಪಗಳು ಅವ್ರು ಹೇಳ್ತಾ ಇದ್ದಾರೆ. ಸೊ ತಾವು ಇದಕ್ಕೆ ಏನ್ ಉತ್ತರ? ಇಲ್ಲಿ ನೋಡಿ, ಯಕ್ಷಗಾನದಲ್ಲಿ ದೈವ ಕಟ್ಟುವುದುಂಟು, ನಾಟಕದಲ್ಲೂ ಎಲ್ಲ ಬಂದಿದೆ, ಆಗೆಲ್ಲ ಬೇರೆಯವರು ಕಟ್ಟಿದ್ದಾರಲ್ವಾ, ರಿಷಬ್ ಶೆಟ್ರು ಮಾತ್ರ ಅಲ್ಲ. ಇಲ್ಲಿ ಇನ್ನೇನು ನೀವು ಕೇಳಿದ್ದು, ಗಗ್ಗರವನ್ನ ಕೈಯಲ್ಲಿ ಹಿಡಿದದ್ದು. ಈಗ ಅವರು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಭೂತಕ್ಕೆ ಇಟ್ಟಂತ ಭೂತ ಧರಿಸಿದಂತ ಗಗ್ಗರವನ್ನ ನಾವು ಬಳಸಿದ್ದಲ್ಲ, ಬೇರೆ. ಹಾಗೆ ಎಲ್ಲ ಈಗ ಮುಗ ಅದು ಇದೆಲ್ಲ ಹೊರಗಡೆ ಅಂಗಡಿಗಳೆಲ್ಲ ಸಿಗ್ತದೆ. ಗುಳಿಗನಿಗೆ ಗಡ್ಡ ಇರ್ತದ ಹೇಳಿದ್ರೆ, ಅನೇಕ ಗುಳಿಗರ ಆರಾಧನೆ ಇದೆ. ಇದರಲ್ಲಿ ಕೆಲವು ಕೇರಳ ಕಡೆ ಆಗುವ ಒಂದೆರಡು ಗುಳಿಗನಿಗೆ ಗಡ್ಡ ಇದ್ದಂತ ವೇಷವನ್ನು ನಾನು ನೋಡಿದ್ದೇನೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚು ಇದು ಸಿನಿಮಾ ಇರುವ ಹಾಗೆ ತರಬೇಕಾಗಿಲ್ಲ. ಈಗ ಯಕ್ಷಗಾನದಲ್ಲಿ ಕೊರಗಜ್ಜನ ತರುವಾಗ ಮೂಲ ವೇಷದ ಕೊರಗತನಿಯನ ವೇಷಭೂಷಣ ಇಲ್ಲ, ಬೇರೆ. ಈಗ ದಯಾನಂದ ಕತ್ತಲ್ ಸಾರೆ ಕೊರಗಜ್ಜನ ವೇಷವನ್ನು ಮಾಡಿದ್ದಾರೆ ಯಕ್ಷಗಾನದಲ್ಲಿ, ಆಗ ಮೂಲ ವೇಷಭೂಷಣ ಇರುವುದಿಲ್ಲ, ಸ್ವಲ್ಪ ಬದಲಾವಣೆ ಇದೆ. ಈಗ ಜುಮಾದಿ ದೈವದ ವೇಷ ಇದರಲ್ಲಿ ಯಾವುದು ಗೆಜ್ಜೆಗಿರಿ ಮಹಾತ್ಮೆಯಲ್ಲಿ ನಾನು ನೋಡಿದ್ದೇನೆ, ಮೂಲ ಇಲ್ಲ ನೋಡಿ. ತಪ್ಪು ಆದ್ರೆ ಶುರುವಿಂದ ನಾವು ಯಕ್ಷಗಾನದಿಂದ ಸರಿಪಡಿಸಿಕೊಂಡು ಬರ್ಬೇಕು. ಕಾಲು ರಿಷಬ್ ಶೆಟ್ಟಿ ಒಬ್ಬರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಸಿನಿಮಾದಲ್ಲಿ ಸ್ವಲ್ಪ ಬದಲಾವಣೆ ಬಂದಿರಬಹುದು. ಇನ್ನು ದೈವ ಮಾಧ್ಯಮರು ಗಡ್ಡವೇ ಬಿಡಬಾರ್ದು ಅಂತಿಲ್ಲ ದೈವ ಕಟ್ಟುವವರು. ಈಗ ದೈವ ಕಟ್ಟುವವರು ಗಡ್ಡ ಬಿಡುದಿಲ್ಲ, ಮೀಸೆ ಬಿಡುದಿಲ್ಲ. ಯಾಕೆಂದ್ರೆ ಅವರು ಸ್ತ್ರೀ ದೈವಗಳಿಗೂ ಕಟ್ಟಬೇಕಾಗುತ್ತೆ, ಪುರುಷರ ದೈವಗಳಿಗೂ ಕಟ್ಟಬೇಕಾಗ್ತದೆ. ಪುರುಷ ದೈವಗಳಿಗೆ ಕಟ್ಟುವಾಗ ಮೀಸೆ ಗಡ್ಡವನ್ನು ಕೃತಕವಾಗಿ ಕಟ್ತಾರೆ, ಸ್ತ್ರೀ ದೈವಗಳಿಗೆ ಕಟ್ಟುವಾಗ ಇರಲಿ. ಇನ್ನು ಕೆಲವು ರಾಮಕೃಷ್ಣಾದಿ ದೇವರುಗಳಿಗೆ ನಮ್ಮಲ್ಲಿ ಯಕ್ಷಗಾನದಲ್ಲಿ ನಾಟಕದಲ್ಲಿ ಕೂಡ ಗಡ್ಡ ಇಲ್ಲ, ಹಾಗೆ ಸಹಜವಾಗಿ ಇದರಲ್ಲಿ ಗಡ್ಡ ಇಲ್ಲದೆ ಕೆಲವು ದೈವಗಳಿಗೆ ಕಟ್ತಾರೆ. ಹಾಗಂತ ಗುಳಿಗನಿಗೆ ಗಡ್ಡ ಇಟ್ಟದ್ದೇ ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ತುಂಬಾ ಗುಳಿಗರಿದ್ದಾರೆ, ಆ ಗುಳಿಗರಿಗೆ ಒಂದೆರಡು ಕಡೆ ಎಲ್ಲರ ಗಡ್ಡ ಇದ್ದಿರ್ಲಿಕ್ಕೂ ಸಾಕು. ಅಕಸ್ಮಾತ್ ಇಲ್ಲದೆ ಇದ್ರೂ ಕೂಡ ಅದು ಸಿನಿಮಾ ಅಂತ, ಅದು ಮೂಲ ದೈವ ಅಲ್ಲ ಕಟ್ಟಿದ್ದು. ಈಗ ಯಕ್ಷಗಾನದಲ್ಲಿ ದೈವವನ್ನು ಬೇರೆ ರೀತಿಯಲ್ಲಿ ತೋರಿಸ್ಲಿಲ್ವಾ? ಈಗ ಜುಮಾದಿಯನ್ನು ಗೆಜ್ಜೆಗಿರಿ ಮಹಾತ್ಮೆಯಲ್ಲಿ ನಾನು ಇತ್ತೀಚೆಗೆ ಜುಮಾದಿಯ ಮೂಲ ವೇಷಭೂಷಣ ಬೇರೆ, ಅಲ್ಲಿ ತರೋದೇ ಬೇರೆ. ಕೊರಗಜ್ಜಂದು ಇದೆ, ನಾನು ಯಾರು ದಯಾನಂದ ಕತ್ತಲ್ ಸಾರೆ ಕಟ್ಟಿದ್ದಾರೆ, ಯಾರು ಇಲ್ಲಿ ದೈವ ನುಡಿ ಕೊಟ್ಟಿದ್ದಾರೆ ದೈವ ಆಗಿ, ಅವರು ಕೊರಗಜ್ಜನ ಪಾತ್ರವನ್ನು ಮಾಡಿದ್ದಾರೆ. ಅದರಲ್ಲಿ ಅವರು ಕೊರಗಜ್ಜನ ಮೂಲ ವೇಷಭೂಷಣ ಇಲ್ಲ, ಬದಲಾಯಿಸ್ಲಿಲ್ವಾ? ಹಾಗಿರುವಾಗ ಬದಲಾವಣೆ ಮಾಡಿ ತರುವುದು ತಪ್ಪು ಅಂತ ಹೇಳುದು ಹೇಗೆ ನಾವು? ಈಗ ಯಕ್ಷಗಾನದಲ್ಲಿ ಕೋಲ ತರುವಾಗ ಮೂಲ ವೇಷಭೂಷಣ ಇರುವುದಿಲ್ಲ, ಬದಲಾವಣೆ ಉಂಟು.